ಕೃಷ್ಣಮೂರ್ತಿ ಅಂತ. ನಾನು ಈ ದೇವನಹಳ್ಳಿ ತಾಲೂಕಿಂದ ಬಂದಿದ್ದು. ನಾನು ಈ ತಾಲೂಕಿಗೆ 1900 ಅಧ್ಯಕ್ಷನಾಗಿ ಮಾಡಿದ್ರು, ಅಧ್ಯಕ್ಷನಾಗಿ ಮಾಡಿದ್ರು. ಆಗ ನಾನೊಂದು ಮಾತು ಕೊಟ್ಟೆ, ನಾನು ಈ ಊರಿಗೆ ಪ್ರೌಢಶಾಲೆ ಇಲ್ಲ, ನಾನು ಸರ್ಕಾರದಲ್ಲಿ ಕೈ ಕಾಲು ಹಿಡಿದಾದ್ರು ನನ್ನ ಸಹಪಾಠಿಗಳಿಗೆ ಅದೇ ರೀತಿ ನಾನು 2006ರಲ್ಲಿ ಏನು ಮಾನ್ಯ HD ಕುಮಾರಸ್ವಾಮಿ CM ಆಗಿದ್ದರು. ಆಗ ನಮ್ಮ ಹಿರಿಯರಾದಂಥ ಕೃಷ್ಣಪ್ಪನವರು, ನಾನು ಮತ್ತು ಆ ಟೈಮಲ್ಲಿದ್ದಂಥ HM ಗುಪ್ತವಾಗಿ ನಾವು ಅದನ್ನು ಅರ್ಜಿ ಹಾಕಿದ್ವಿ, ಈ ಊರಿಗೆ ಶಾಲೆ ಬೇಕು ಅಂತ. ಅದೇ ರೀತಿ ನಮಗೆ ಮಾಜಿ ಶಾಸಕರಾದಂಥ ವಿ ಕೃಷ್ಣಪ್ಪನವರು ಮತ್ತು ಮೈಕೋ ನಾರಾಯಣಸ್ವಾಮಿ ಅವರು ಅಂತ, ಮತ್ತು ರಿಟೈರ್ಡ್ DC ಅವರು, ಇವರು ಎಲ್ಲರೂ ಕೈ ಜೋಡಿಸಿ 2007ರಲ್ಲಿ ನಮ್ಮೂರಿಗೆ ಪ್ರೌಢಶಾಲೆ ಕೊಟ್ಟರು. ಪ್ರೌಢಶಾಲೆ ಕೊಟ್ಟಾದ ನಂತರ ನನ್ನ ಪ್ರೌಢಶಾಲೆ STMC ಅಧ್ಯಕ್ಷರಾಗಿ ಮಾಡಿದ್ರು. ನಾನು STMC ಅಧ್ಯಕ್ಷ 2007ರಲ್ಲಿ ಆದಾಗ ನನಗೆ ಅಜಾಕ್ಸ್ ಕಂಪ್ನಿಯವರು ಮಾಲೀಕರಾದಂಥ ವಿಜಯ್ ಸರ್ ಅವರು ಮತ್ತು C ನಾರಾಯಣಸ್ವಾಮಿ ಅಂತ ಅವರು ನನ್ನ ಸಂಬಂಧಿಕ, ಅವನು ಒಂದು ಕೊಠಡಿ ಕೊಟ್ಟರು, ಮತ್ತು ಅಜಾಕ್ಸ್ ಅವರು ಒಂದು ಕೊಠಡಿ ಕೊಟ್ಟರು 2007ರಲ್ಲಿ. ಆವತ್ತಿಂದ ನಾನು ಹಿಂದೆಯಿಂದನೂ ಪ್ರಾಮಾಣಿಕವಾಗಿ ಇದ್ದಿದ್ದಕ್ಕೆ ನನಗೆ ಈ ಸ್ಥಾನ ಸಿಕ್ತು ಅಂತ ನಾನು ಭಾವನೆ ಇಟ್ಕೊಂಡು, ನಾನು ಆತ್ಮಸಾಕ್ಷಿಗೆ ವಂಚನೆ ಮಾಡ್ದಂಗೆ ಇವತ್ತಿನವರೆಗೂ ಶಾಲೆ ಅಭಿವೃದ್ಧಿ ಆಗಿರ್ಬೋದು, ಮತ್ತು ಅದೇ ಸಮಯದಲ್ಲಿ ನನಗೆ ಏನು ಈ ಟೆಂಪಲ್ ಅಂತ ಕೊಟ್ಟರು, ಆ ಟೆಂಪಲು ಸಹ 2003ರಿಂದ ಫಸ್ಟ್ ಕಾಂಪೌಂಡ್ ಹಾಕಿದೆ. ಆಮೇಲೆ ದೇವಸ್ಥಾನ ಅಭಿವೃದ್ಧಿಗೆ ಬಂದೆ. ಇಲ್ಲಿದ್ದಂಥ ಒಕ್ಕಲರು ಸಹ ನನಗೆ ನನ್ನ ಏನು ಕೆಲಸ ಕಾರ್ಯ ಅಥವಾ ನನ್ನ ಏನಂತಾರೆ ಇದಕ್ಕೆ, ನನ್ನ ನಡವಳಿಕೆ ನೋಡಿ ಅವರು ಸಹ ನನಗೆ ಸಾಥ್ ಕೊಟ್ಟರು. ಇಲ್ಲಿ ದೇವಸ್ಥಾನ ಡೆವಲಪ್ ಮಾಡಿದ್ವಿ, ಒಂದು ಸಮುದಾಯ ಭವನ ಮಾಡಿದ್ವಿ, ಕೆಳಗಡೆ ಮಾಡಿದ್ವಿ. ಎಲ್ಲ ಊರಿನ ಇವರು ನಾವು ಊರಿನವ್ರು ಯಾರು ನಮ್ಗೆ ಸಹಕಾರ ಕೊಡದೇ ಇದ್ರು ಆ ಒಕ್ಕಲವರು ಸಹಕಾರ ಕೊಟ್ಟು ನನ್ನ ಈ ಮಟ್ಟಕ್ಕೆ, ಈ ಊರಲ್ಲಿ ನಾನು ಒಬ್ಬ ಮುಖಂಡ ಅಥವಾ ಸಮಾಜ ಸೇವಕ ಅಂತ ಗುರುತಿಸೋಕ್ಕೆ ಈ ದೇವಸ್ಥಾನದ ದಾನಿಗಳು, ಶಾಲೆಯ ದಾನಿಗಳು, ಶಾಲೆಯ ಶೈಕ್ಷಣಿಕ ಇಲಾಖೆ ಅಧಿಕಾರಿಗಳು ಸಹ ನನಗೆ ಸಾಥ್ ಕೊಟ್ಟರಿಂದ ನಾನು ಸಮಾಜ ಸೇವೆ ಮಾಡೋಕ್ಕೆ ನನಗೆ ಇನ್ನೂ ಹೆಚ್ಚಿನ ರೀತಿ ಸಹಾಯ ಆಯಿತು, ಸಹಕಾರ ಆಯಿತು. ಅದೇ ರೀತಿ ಏನು ನಮ್ಮ ಸುತ್ತಮುತ್ತ ಜನಗಳು ಏನಾದರೂ ಕಷ್ಟ ಸುಖ ಅಥವಾ ನಾನು ಸ್ವಲ್ಪ ಸಣ್ಣ ಪುಟ್ಟ ಹಾವು ಹಿಡಿಯೋದು ಸಹ ಕಲ್ತಿದ್ದೀನಿ. ಯಾರ ಮನೆಗಾದರೂ ಹಾವು ಬಂದರೆ ನನಗೆ ಫೋನ್ ಮಾಡ್ತಾರೆ, ಅದು ಸಹ ನಾನು ಸುಮಾರು ಒಂದು 5-6 ಹಾವನ್ನು ಹಿಡಿದು ಅವ್ರಿಗೆ ಆ ಮನೆಯವ್ರಿಗೆ ಧೈರ್ಯ ಕೊಟ್ಟಿದ್ದೀನಿ. ಅವೆಲ್ಲನೂ ನನಗೆ ಇವತ್ತು ನನಗೆ ಪ್ಲಸ್ ಪಾಯಿಂಟ್ ಆಗ್ಬೋದು. ನಾನು ಏನು ವರ್ಷಟಳ್ಳಿ ಪಂಚಾಯತಿ ಚುನಾವಣೆಗೆ ಸ್ಪರ್ಧಿಸಿದ್ದೀನಿ, ಅದು ಸಹ ನಾನು ಮಾಡಿದಂಥ ಸೇವೆಗಳು ಅಥವಾ ನಾನು ಕೊಟ್ಟಂಥ ಜನಗಳಿಗೆ ಧೈರ್ಯ, ಅದು ನನಗೆ ಈ ಸಾರಿ ಏನು ವರ್ಷಟಳ್ಳಿ ಪಂಚಾಯತಿ 11ನೇ ವಾರ್ಡಿನಿಂದ ಏನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೀನಿ, ಅದಕ್ಕೆ ಇವೆಲ್ಲ ಸಹ ನನಗೆ ಮಾನದಂಡಗಳಾಗಿ ನನಗೆ ಮತದಾರರು ಓಟ್ ಕೊಡ್ತಾರೆ. ನಾನು ಜಯಶೀಲನಾಗ್ತೀನಿ ಅನ್ನೋ ಭರವಸೆ ಮೇಲೆ ನಾನು ಎಲ್ಲ ನನ್ನ ಮತದಾರ ಬಂಧುಗಳಲ್ಲಿ 11ನೇ ವಾರ್ಡ್ ಮತದಾರ ಬಂಧುಗಳಲ್ಲಿ ಹಿರಿಯರಲ್ಲಿ ಕಿರಿಯರಲ್ಲಿ ಬೇಡ್ಕೊಳ್ಳೋದಿಷ್ಟೇ, ನಾನು ಸೇವೆ ನೀವೆಲ್ಲರೂ ನೋಡಿದ್ದೀರ ಕಣ್ಣಲ್ಲಿ, ದಯವಿಟ್ಟು ಈ ಸಾರಿ ನನಗೆ ಕೈ ಹಿಡಿದು ನಿಮ್ಮ ಸೇವೆ ಮಾಡಲು ಅವಕಾಶ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಇಲ್ಲಿರೋ ಸಮಸ್ಯೆಗಳೇನು? ಇಲ್ಲಿ ಇರೋದು ಒಂದು ನಮಗೆ KDB ಒಂದು ಬಡಾವಣೆ ಇದೆ, ಅಲ್ಲಿ ಸಮಸ್ಯೆಗಳಿದಾವೆ. ನಾನು ಒಂದು 4-5 ಸಾರಿ ಹೋಗಿ ವಿಸಿಟ್ ಮಾಡಿದಾಗ ಹೇಳಿದ್ದಾರೆ ಸಮಸ್ಯೆಗಳೇನು ಅಂತ. ಈಗ ನಮ್ಮವರೇ ಆದವರಂತವರು ಒಂದು 20 ವರ್ಷ ಆಡಳಿತ ಮಾಡಿದ್ರು, ಅದ ಕಡೆ ಗಮನ ಕೊಟ್ಟಿಲ್ಲ. ಮೊದಲನೇದಾಗಿ KDB ಏನು ಹೊಸ ಮಾಡ್ತಾ ಇದ್ದಾರೆ ಬಡಾವಣೆಗಳಲ್ಲಿ, ಅವ್ರು ಕೇಳೋದು ನಿಮ್ಮ ಸಮಸ್ಯೆಗಳಿಗೆ ಫಸ್ಟ್ ನಾನು ಸ್ಪಂದಿಸ್ತೀನಿ, ನಂತರ ನನ್ನ ವಾರ್ಡಲ್ಲಿ ಬೇರೆ ಬೇರೆ ಸಮಸ್ಯೆಗಳಿಗೆ ನಾನು ಹೆಚ್ಚು ಒತ್ತು ಆಮೇಲೆ ಕೊಡ್ತೀನಿ. ಫಸ್ಟು ಏನು KDB ಬಡಾವಣೆಯಲ್ಲಿ ಇದ್ದೀರಾ ನಿಮಗೆ ಫಸ್ಟ್ ಆದ್ಯತೆ ಕೊಡ್ತೀನಿ ಅಂತ ಹೇಳ್ತಾ ಈ ಮೂಲಕ, ಈ ವಾಹಿನಿಗಳ ಮೂಲಕ ತಮ್ಮಲ್ಲಿ ಕೇಳ್ಕೊಂತ ನನ್ನ ಹಸ್ತದ ಗುರುತಿಗೆ ಓಟ್ ಕೊಟ್ಟು ನಾನು ಜಯಶೀಲನಾಗಿ ಮಾಡಬೇಕು ಅಂತ ತಮ್ಮಲ್ಲೆಲ್ಲರ ಪರವಾಗಿ ಎಲ್ಲರನ್ನು ಮನಸ್ಪೂರ್ವಕವಾಗಿ ಕೇಳ್ಕೊತೀನಿ.